ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಮಾರ್ಕೆಟಿಗೆ ಹೋಗಿದ್ರೆ ಮಾವಿನಕಾಯಿ ಸಿಗ್ತಾಯಿದೆ. ಆಲ್ರೆಡಿ ಮಾವಿನ ಹಣ್ಣಿನ ಸೀಸನ್ನು ಶುರುವಾಗ್ತಾ ಇದೆ. ಹಣ್ಣುಗಳ ರಾಜ ಮಾವಿನ ಹಣ್ಣು. ಅಭಿನವ್ಗಂತೂ ಮಾವಿನಕಾಯಿ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಈ ತೋತಾಪುರಿ ಕಾಯಿ ಅಂದರೆ ಇದ್ದಿದ್ದು ಇಷ್ಟ. ಅದಕ್ಕೇನು ಮಾಡಿದೆ, 1 kg ತೊಗೊಂಡೆ. 1 kg 120 ರುಪೀಸ್ ಏನೋ ಹೇಳಿದ್ರು. 100 ರುಪೀಸ್ ಮಾಡಿ ತೊಗೊಂಬಂದೆ ನಾನು. ಅಪ್ಪ, ನಾವಂತೂ ಚಿಕ್ಕ ಹುಡುಗರಿದ್ದಾಗ ವಾಟೆ ಯಾರು ಅಂತೇಳಿ ಹೊಡೆದಾಡ್ತಾ ಇದ್ವಿ. ಅಭಿನವ್ಗೂ ಅದರದ್ದು ವಿಷಯನೇ ಗೊತ್ತಿಲ್ಲ, ಸುಮ್ಮನೆ ಹಣ್ಣು ತಿನ್ನೋದಷ್ಟೇ. ನಮ್ಮ ಚೈಲ್ಡ್ಹುಡ್ ಡೇಸೇ ಚೆನ್ನಾಗಿತ್ತು ಅನಿಸುತ್ತೆ ಅಭಿನವ್ಗೆ ಹೋಲಿಸ್ಕೊಂಡ್ರೆ. ನಾನು ತರಕಾರಿ ಹಣ್ಣು ಎಲ್ಲ ಫ್ರಿಡ್ಜಿಗೆ ಇಟ್ಕೋತಾ ಇದ್ದೀನಿ. ಹಾಗೆ ಸೊಪ್ಪುಗಳನ್ನೆಲ್ಲ ಸೋಸಿಬಿಟ್ಟು ಫ್ರಿಡ್ಜಿಗೆ ಹಾಕ್ತಾಯಿದ್ದೀನಿ. ಆದರೆ ನಾನು ಯಾವುದೇ ಪ್ಲಾಸ್ಟಿಕ್ ಕಂಟೈನರ್ನ ಫ್ರಿಡ್ಜಲ್ಲೇ ಆಗಲಿ ಇಡೀ ಮನೆಯಲ್ಲೇ ಆಗಲಿ ಬಳಸೋದಕ್ಕೆ ಇಷ್ಟನೇ ಪಡೋದಿಲ್ಲ. ಏಕೆಂದರೆ ಪ್ಲಾಸ್ಟಿಕ್ ಒಂದು ವಿಷ. ಅದನ್ನು ನಾವು ಆದಷ್ಟು ಕಮ್ಮಿ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಬಳಸ್ತಾ ಇದ್ದೀವಿ. ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಕೊಂಡು ಈ ಥರ ಮಡಕೆನಲ್ಲಿ ಇಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಇಲ್ಲ ಗಾಜಿನ ಪಾತ್ರೆಯಲ್ಲಿ ಕೂಡ ನೀವು ಫ್ರಿಡ್ಜಿಗೆ ಇಟ್ಕೋಬೋದು. ಪ್ಲಾಸ್ಟಿಕ್ಕು ಮನುಷ್ಯನ ಜೀವನಕ್ಕೆ ಒಂದು ನಿಜವಾದ ಮಾರಕಾಸ್ತ್ರ ಅಂತಲೇ ಹೇಳಬೇಕು. ತುಂಬಾ ಕೆಟ್ಟ ವಸ್ತು. ಅದನ್ನು ಆದಷ್ಟು ದೂರ ಇಡಿ. ನೀವು ಮನೆಯಲ್ಲಿ ಆದಷ್ಟು ಕಬ್ಬಿಣದ ಪಾತ್ರೆಗಳು ಮತ್ತು ಸ್ಟೀಲ್ ಪಾತ್ರೆಗಳು, ಈ ಥರ ಗಾಜಿನ ಪಾತ್ರೆಗಳನ್ನ ಆದಷ್ಟು ಉಪಯೋಗಿಸಿ. ಸ್ಟೋರೇಜಿಂಗಿಗೆ ಆದಷ್ಟು ಪ್ಲಾಸ್ಟಿಕ್ ಕಂಟೈನರ್ಸ್ನ ಅವಾಯ್ಡ್ ಮಾಡಿ. ಆ ಜಾಗಕ್ಕೆ ಸ್ಟೀಲು ಮತ್ತು ಗಾಜಿನ ವಸ್ತುಗಳನ್ನ ರೀಪ್ಲೇಸ್ಮೆಂಟ್ ಮಾಡಿ. ನಾನು ಬೆಳಗ್ಗೆ ಎದ್ದು ಯಾವುದೇ ಎನರ್ಜಿ ಡ್ರಿಂಕು ಮತ್ತು ಸಪ್ಲಿಮೆಂಟ್ರೀಸು ಹೊರಗಡೆ ಕೊಂಡ್ಕೊಂಡು ಬಂದಿದ್ದು ಯಾವುದೂ ನಾನು ತೊಗೊಳ್ಳಲ್ಲ, ಅಭಿನವ್ಗೂ ಕೊಡಲ್ಲ. ಇದು ಪುನರ್ಪುಳಿ ಅಂತ ಹೇಳಿಬಿಟ್ಟು ಕೋಕಮ್ ಜ್ಯೂಸ್ ಅಂತಲೂ ಕೂಡ ಕರೀತಾರೆ. ಅದರದ್ದು ಸಿಪ್ಪೆನ ಹಿಂದಿನ ದಿವಸ ಸೋಕ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಅದರದ್ದು ನೀರು ಕುಡಿದ್ರೆ ಆಯಿತು. ಇದು ಪಿತ್ತಕ್ಷ ಶರೀರದವ್ರಿಗೆ ತುಂಬಾ ಒಳ್ಳೆಯದು. ಅದರಿಂದ ನನಗೆ ಪಿತ್ತಕ್ಷ ಶರೀರ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ 2 ಪೀಸ್ ಆಗೋವಷ್ಟು ನೆನೆ ಹಾಕಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅದರ ನೀರು ಕುಡಿದ್ರೆ ಸಾಕು, ಪಿತ್ತ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬದಲಿಗೆ ನೀವು ಜೀರಿಗೆ ಕಷಾಯ ಕೂಡ ಮಾಡ್ಕೊಂಡು ಕುಡಿಬೋದು. ಅದು ಕೂಡ ತುಂಬಾ ಒಳ್ಳೆಯದು. ನಾನು ಆವಾಗವಾಗ ಸಿಕ್ಕಿದ್ರೆ ಸೀಬೆ ಸೊಪ್ಪಿನ ಜ್ಯೂಸ್ ಕುಡಿತೀನಿ. ಅಂದರೆ ಸೀಬೆಕಾಯಿ ಎಲೆ ಇರುತ್ತಲ್ಲ, ಅದನ್ನು ನೀರಿಗೆ ಹಾಕಿ ಬೇಯಿಸ್ಕೊಂಡು ಕುಡಿಯುವಂಥದ್ದು. ಅದು ಕೂಡ ಒಂದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಏನಾದರೂ ನಾವು ಹೊರಗಡೆಯಿಂದ ಗ್ರೀನ್ ಟೀ ಪೌಡ್ರು, ಆ ಪೌಡ್ರು ಈ ಪೌಡ್ರು ಅದೆಲ್ಲ ಏನು ಪೌಡ್ರ್ ಹಾಕಿರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲ್ಲ. ಅದೆಲ್ಲ ವ್ಯಾಪಾರದ ಗಿಮಿಕ್ ಅಷ್ಟೇನೆ. ನೀವು ಮನೆ ಹತ್ರನೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಗಿಡದ ಎಲೆ ಮತ್ತು ಇಲ್ಲ ಅದರದ್ದು ಕಾಂಡ ಇಲ್ಲ ಅದರದ್ದು ಬೇರು ಯಾವುದಾದ್ರೂ ಆಗಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ಅದೇ ಒಂದು ಗ್ರೀನ್ ಟೀ ಅಂತಲೇ ಹೇಳ್ತೀನಿ. ನಾನು ಬೆಳಗ್ಗೆನೇ ಟೊಮೆಟೊ ಬಾತ್ ಮಾಡಿದ್ದೆ. ಟೊಮೆಟೊ ಬಾತಿಗೆ ಅಂತನಲ್ಲ, ಎಲ್ಲದಕ್ಕೂ ಅಷ್ಟೇ ನಿಜವಾಗ್ಲೂ ತುಪ್ಪ ಒಂದು ಮನುಷ್ಯನ ಜೀವನಕ್ಕೆ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ನಾನು ತುಪ್ಪ ಇಲ್ಲದೆ ಊಟಕ್ಕೆ ಕೂತ್ಕೊಳ್ಳೋದೇ ಇಲ್ಲ. ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅಂತಾರೆ. ನಾನಂತೂ ಸಖತ್ತು ತುಪ್ಪ ತಿಂತೀನಿ. ಇತ್ತೀಚೆಗೆ ಸ್ವಲ್ಪ ನಾನು ಒಂದು 5 kg ಅಷ್ಟು ಜಾಸ್ತಿ ಆಗಿದ್ದೀನಿ ಅಷ್ಟೇನೆ. ಅದಕ್ಕಿಂತ ಮೊದಲೇ ನಾನು ಎಷ್ಟು ಸಣ್ಣ ಇದ್ದೆ ಅಂದರೆ ತುಂಬಾ ಸಣ್ಣ ಇದ್ದೆ ಅಂತಲೇ ಹೇಳಬೇಕು. ಯಾವುದೇ ಕಾರಣಕ್ಕೂ ದಪ್ಪ ಅಂತೂ ಆಗೋದಿಲ್ಲ. ಆವಾಗಲೂ ಅಷ್ಟೇ ತುಪ್ಪ ತಿಂತಾಯಿದ್ದೆ, ಈಗಲೂ ಅಷ್ಟೇ ತುಪ್ಪ ತಿಂತಾಯಿದ್ದೀನಿ. ನಾನು ಬೇಕು ಅಂತ ವೆಯ್ಟ್ ಗೇನ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ತುಪ್ಪದಿಂದ ವೆಯ್ಟ್ ಗೇನ್ ಆಗೋದಿಲ್ಲ. ಅದನ್ನು ತಲೆಯಿಂದ ಈಚೆ ತೆಗೆದಾಕಿ ಸ್ವಲ್ಪ ತುಪ್ಪನ ಜಾಸ್ತಿ ಬಳಕೆ ಮಾಡಿ. ಈ ಹೊರಗಡೆಯಿಂದ ತೊಗೊಂಡು ಬಂದಿದ್ದ ತುಪ್ಪಗಳನ್ನೆಲ್ಲ ಆದಷ್ಟು ನಿಮಗೆ ನಾಟಿ ತುಪ್ಪ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ನೀವೇ ಮನೇಲಿ ಬೆಣ್ಣೆ ಕಾಯಿಸಿ ಮಾಡಿಕೊಂಡ್ರೂ ಒಳ್ಳೆಯದು. ಹಾಗಂತ ಹೇಳಿಬಿಟ್ರು ತಿಂಗಳಾನ್ಗಟ್ಲೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಬೆಣ್ಣೆ ತೆಗೆದು ಇಲ್ಲ ಕೆನೆ ಎತ್ತಿಟ್ಟು ಆ ಥರನೂ ಮಾಡಬಾರ್ದು. ಅಟ್ಲೀಸ್ಟ್ 2-3 ಡೇಸ್ ಒನ್ಸು ಆ ಬೆಣ್ಣೆನ ಕಡಿದ್ಬಿಟ್ಟು ತುಪ್ಪ ಮಾಡ್ಕೊಂಡು ತಿಂದ್ರಂತೂ ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದು. ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ನಾನು ಒಂದು ದಿವಸನೂ ಸಕ್ಕರೆ ಅಡುಗೆ ಮಾಡಿ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನೇಲಿ ನಾನು ಸಕ್ಕರೆನೇ ತಂದು ಇಟ್ಕೊಂಡಿಲ್ಲ. ಏನೇ ಆಗಲಿ ಬೆಲ್ಲನೇ ಯೂಸ್ ಮಾಡ್ತೀನಿ. ಸ್ವಲ್ಪ ಆವಾಗವಾಗ ಕಲ್ಲು ಸಕ್ಕರೆನ ಯೂಸ್ ಮಾಡ್ತೀನಿ. ಸಕ್ಕರೆ ಮತ್ತು ಮೈದಾ ಹಸಿಟ್ಟು ಬಿಟ್ಟುಬಿಟ್ರೆ ನಿಜವಾಗ್ಲೂ ಒಂದು ಆರೋಗ್ಯಕರವಾದ ಜೀವನನ ನಾವು ನಡೆಸ್ಬೋದು. ನಾನು ಅದು ಎರಡೂ ಮನೆಗೆ ತರೋದೇ ಇಲ್ಲ. ಮತ್ತು ವೈಟ್ ಸಾಲ್ಟ್ ಅಂತ ಕೂಡ ಹೇಳ್ತಾರೆ, ವೈಟ್ ಸಾಲ್ಟ್ ಕೂಡ ನಾನು ತರೋದಿಲ್ಲ.
ಇದಿಷ್ಟು ಇಲ್ಲದೇನೆ ಇಷ್ಟು ದಿವಸದ ನನ್ನ ಯೂಟ್ಯೂಬ್ ಜರ್ನಿಲಿ ನಾನು ಅಡುಗೆಗಳನ್ನ ಮಾಡಿ ತೋರಿಸಿದ್ದೀನಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ ನೋಡಿ. ಆದಷ್ಟು ಒಳ್ಳೆ ಆಹಾರ ಪದ್ಧತಿ, ಒಳ್ಳೆ ಹೇಗೆ ನಾವು ಜೀವನ ಶೈಲಿ ನಡೆಸ್ಬೋದು. ಕುಕ್ಕರ್ನ ತುಂಬಾ ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಕಮ್ಮಿ ಟೈಮ್ ಯೂಸ್ ಮಾಡ್ತೀನಿ. ಆ ಥರ ತುಂಬಾ ಒಂದಷ್ಟು ಒಳ್ಳೆ ಯೂಟ್ಯೂಬ್ ಜರ್ನಿ ಮಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೊಂದು ಖುಷಿ ಇದೆ ಅಂತಲೇ ಹೇಳಬೇಕು. ತಿರ್ಗಾ ಪ್ಲ್ಯಾಸ್ಟಿಕ್ ಅಂತೂ ನನ್ನ ಮನೆಯಲ್ಲೇ, ನಾನು ಅಡುಗೆ ಮನೆಯಲ್ಲೇ ನಾನು ಯಾವುದೇ ಕಂಟೈನರ್ನ ನಾನು ಇಟ್ಕೊಂಡೇ ಇಲ್ಲ. ಮತ್ತು ಪ್ಲ್ಯಾಸ್ಟಿಕ್ ಸ್ಪ್ಯಾಚುಲಾಗಳು ನಾನು ಯಾವುದೂ ಇಟ್ಕೊಂಡಿಲ್ಲ. ಯಾವುದೂ ನನ್ನ ಮನೇಲಿ ಒಂದು ಅನ್ಹೆಲ್ದಿ ಅನ್ನೋ ವಿಚಾರನ ನಾನು ಅಡುಗೆ ಮನೆ ಒಳಗೆ ತರೋದೇ ಇಲ್ಲ. ನಾನು ಅಡುಗೆ ವಿಚಾರದಲ್ಲಿ ಕಾಂಪ್ರಮೈಸೇಷನ್ ಮಾಡಿಕೊಂಡೇ ಇಲ್ಲ. ಒಂದು ಸ್ಪ್ಯಾಚುಲಾಗಳಿರುತ್ತೆ, ಎಲ್ಲ ಪ್ಲ್ಯಾಸ್ಟಿಕ್ ಸ್ಪ್ಯಾಚುಲಾ, ಅದನ್ನು ಹಾಕಿ ಬಿಸಿ ಬಿಸಿ ಅಡುಗೆನಲ್ಲಿ ತಿರುಗ್ತಾನೆ ಇರ್ತಾರೆ. ನನಗಂತೂ ಅದನ್ನೆಲ್ಲ ನೋಡಿದ್ರೆ ಸಖತ್ ಬೇಜಾರಾಗುತ್ತೆ. ಆ ಥರದನ್ನು ದಯವಿಟ್ಟು ಮಾಡಬೇಡಿ. ನಮಗೆ ಆರೋಗ್ಯಕ್ಕೆ ತುಂಬಾ ಕೆಟ್ಟದಾಗತ್ತೆ. ಮತ್ತು ಪುಟ್ಟ ಮಕ್ಕಳು ಮನೇಲಿದ್ರಂತೂ ಅವರಂತೂ ನಿಜವಾಗ್ಲೂ ಇಂಥ ವಿಷಯಗಳಿಂದ ಸಫರ್ ಆಗ್ತಾ ಇರ್ತಾರೆ. ದಯವಿಟ್ಟು ಅದನ್ನು ಆದಷ್ಟು ತಕ್ಷಣಕ್ಕೆ ಬದಲಾಯಿಸ್ಕೊಳಕ್ಕಾಗದೇ ಇದ್ದರೆ ಹಂತವಾಗಾದ್ರೂ ಸ್ವಲ್ಪವಾಗಿ ಬದಲಾಯಿಸ್ಕೊಳ್ಳಿ. ಅಭಿನವ್ಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದು ಪ್ರಾಜೆಕ್ಟ್ ಏನು ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಇನ್ನು ಮಕ್ಳಿಗೆ ಕೊಡ್ತಾರಾ, ಪೇರೆಂಟ್ಸಿಗೆ ಕೊಡ್ತಾರಾ ಅಂತ ಗೊತ್ತಾಗಲ್ಲ. ಪೇರೆಂಟ್ಸ್ ಎಜುಕೇಟ್ ಆಗಲಿ ಅಂತ ಕೊಡ್ತಾ ಇದ್ದಾರಾ, ಇಲ್ಲ ಪೇರೆಂಟ್ಸಿಗೆ ಬರುತ್ತೆ ಅಂತ ಬರಲ್ಲ ಬರಬೇಕು ಅನ್ನೋದಕ್ಕೆ ಕೊಡ್ತಾ ಇದ್ದಾರಾ, ಯಾವುದು ಕೊಡ್ತಾ ಇದ್ದಾರೆ ಅಂತ ನನಗಂತೂ ದೇವರಣೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಅವನಂತೂ ಒಂದು 3-4 ಡೇಸಿಂದ ಪ್ರಾಜೆಕ್ಟ್ ಮಾಡ್ತಾನೇ ಇದ್ದ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಅಂದರೆ ಇಷ್ಟೊಂದು ಜಾಸ್ತಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಜಾಸ್ತಿ ಪ್ರಾಜೆಕ್ಟ್ ಕೊಟ್ಟಿದ್ರಂತೆ. ನಂಜುಂಡೇಶ್ವರ್ ಸ್ವಲ್ಪ ಕ್ರಿಯೇಟಿವ್ ಮಾಡ್ತಾರೆ, ಅವರು ಸಖತ್ ಹೆಲ್ಪ್ ಮಾಡಿದ್ರು. ನಾನು ಸ್ವಲ್ಪ ಅದಕ್ಕೆಲ್ಲ ಲೈನ್ಸ್ ಹಾಕ್ಕೊಡೋದು, ಬ್ರಾಕೆಟ್ ಹಾಕ್ಕೊಡೋದು, ಆ ಥರದನ್ನೆಲ್ಲ ಮಾಡ್ತಾಯಿದ್ದೆ. ಅವ್ರ ಪಾಪ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಅವನಿಗೆ ಪ್ರಾಜೆಕ್ಟ್ ಮಾಡಿಕೊಟ್ರು. ಒಟ್ಟು 3 ಸಬ್ಜೆಕ್ಟು ಪ್ರಾಜೆಕ್ಟ್ ಇತ್ತಂತೆ. 3 ಸಬ್ಜೆಕ್ಟು ಪ್ರಾಜೆಕ್ಟ್ ಮುಗಿಸಿದ್ವಿ. ಯಪ್ಪ ನಮಗಂತೂ ಸಾಕಬೇಕಾಗೋಯ್ತು. ರಾತ್ರಿ ಮಲಗೋ ಅಷ್ಟೊತ್ತಿಗೆ 1 ಗಂಟೆ ಆಗಿದೆ. ಬೆಳಗ್ಗೆ ಎದ್ದೇಳೋಕ್ಕೆ ತ್ರಾಣ ಇರಲಿಲ್ಲ, ಅಷ್ಟೊತ್ತು ಪ್ರಾಜೆಕ್ಟ್ ಮಾಡಿದ್ದೀವಿ. ಒಂದು ಮಗುನೇ ಹೇಗೆ ಮಾಡುತ್ತೆ ಅದೇನೋಪ್ಪ. ನಮಗೆಲ್ಲ ಒಂದೊಂದು ಮಾತ್ರ ಕೊಡೋರು, ಅಂದರೆ ಒಂದು ಸಬ್ಜೆಕ್ಟ್ದು ಒಂದು ವಿಷಯ ಮಾತ್ರ ನಮಗೆ ಪ್ರಾಜೆಕ್ಟಲ್ಲಿ ಕೊಡೋರು. ಅವರಿಗೆ ಒಂದೊಂದು ಸಬ್ಜೆಕ್ಟಲ್ಲೇ 5-6 ಥರ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ನನಗಂತೂ ಅದು ಸಖತ್ ಬೇಜಾರು ಅಂತ ಅನ್ನಿಸ್ತು. ಸ್ವಲ್ಪ ಕಷ್ಟನೇ ಆಯಿತು. ಸಿಕ್ಕಾಪಟ್ಟೆ ಹೊತ್ತು ಮಾಡಿದ್ವಿ ಕೊನೆಗೂ ಫೈನಲ್ ಆಗಿ. ಆದರೆ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಯಿತು. ಹಾಗೆಯೇ ಒಂದು ಉತ್ತಮವಾದ ಜೀವನ ಶೈಲಿಯನ್ನು ನಮ್ಮ ಮಕ್ಕಳಿಗೆ ನಾವು ರೂಪಿಸಿಕೊಡ್ಬೇಕಾಗತ್ತೆ. ಅದನ್ನು ನಾವೇ ಹೇಳ್ಕೊಡ್ಬೇಕು, ಬೇರೆ ಯಾರು ಹೇಳ್ಕೊಡ್ತಾರೆ? ನಾವೇನೇ 5 ನಿಮಿಷಕ್ಕೆ ಅಡುಗೆ ಮಾಡಿ, ಅಲ್ಲ 5 ನಿಮಿಷಕ್ಕೆ ಮ್ಯಾಗಿ ಆಗುತ್ತೆ, 5 ನಿಮಿಷಕ್ಕೆ ನೂಡಲ್ಸ್ ಆಗುತ್ತೆ, 5 ನಿಮಿಷಕ್ಕೆ ಏನಾಗುತ್ತೋ ಕೆಲಾಕ್ಸ್ ಆ ಥರದಂತೂ ಹೇಳಲೇಬೇಡಿ. ಸುಮ್ಮನೆ ಎದ್ಬಿಟ್ಟು ಹಾಲಿಗೆ ಹಾಕ್ಕೊಟ್ಬಿಡೋದು, ಏನು ಅದೆಲ್ಲ ಆಹಾರ ಪದ್ಧತಿ ನನಗಂತೂ ಅರ್ಥವೇ ಆಗೋದಿಲ್ಲ. ನಿಮ್ಮ ತಾಯಿ ನಿಮಗೆ ಹಾಗೆ ಮಾಡಿದಿದ್ರೆ ನೀವಿಷ್ಟು ಆರೋಗ್ಯವಾಗಿ ಇರ್ಲಿಕ್ಕಾಗ್ತಿತ್ತಾ ಅಂತ ಒಂದು ಸತಿ ಯೋಚನೆ ಮಾಡಿ. ಅವ್ರು ಹೇಗೆ ನಮಗೋಸ್ಕರ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಕೊಡ್ತಿದ್ರು ಹಾಗೇನೇ ನಮ್ಮ ಮಕ್ಳಿಗೂ ಬ್ರೇಕ್ಫಾಸ್ಟ್ನ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು. ನಾನಂತೂ ಆ ಥರ ತುಂಬ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಯಾವುದೇ ರೀತಿಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳನ್ನ ನಾನು ಯಾವುದೂ ಮಾಡಿಲ್ಲ. ಆದಷ್ಟು ಒಳ್ಳೆಯ ಆಹಾರ ಪದ್ಧತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಆದ್ರೂ ಏನೂ ಎಕ್ಸ್ಪೋಜರ್ಸ್ ಇಲ್ಲದೆ ಯೂಟ್ಯೂಬರ್ಸು ಕ್ಲಿಕ್ ಆಗೋದು ತುಂಬಾ ಕಮ್ಮಿ. ಆದರೂ ನನಗೂ ಸ್ವಲ್ಪ ಅದ್ರ ಮಟ್ಟಿನಲ್ಲಿ ಸ್ವಲ್ಪನೇ ಬೇಜಾರಿದೆ, ಆದರೆ ತುಂಬ ಬೇಜಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ಸದ್ಯದ ಮಟ್ಟದಲ್ಲಿ ಈಗ ಆ್ಯಕ್ಟಿವ್ ಆಗಿದ್ದೀನಿ. ಅದೂ ನನಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಕೂಡ ಹಾಕೋಕ್ಕಾಗ್ತಾಯಿಲ್ಲ. ತುಂಬ ದಿವಸಗಳ ನಂತರ ಹಾಕ್ತೀನಿ. ಮತ್ತು ಒಂದು ಬೇರೆ ಬೇರೆ ಕೆಲಸಗಳಲ್ಲಿ ನಾನಿರ್ತೀನಿ, ಕರೆಕ್ಟಾಗಿ ಹಾಕೋಕ್ಕಾಗಲ್ಲ. ಇರೋದ್ರಲ್ಲಿ ನನಗಂತೂ ಬೆಸ್ಟ್ ಅಂತ ಅನಿಸಿದೆ. ನಾನು ಅದಕ್ಕೆ ತುಂಬಾ ಖುಷಿ ಪಡ್ತೀನಿ. ಇವಾಗ ಬೇಸಿಗೆ ಕಾಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಫಾಲೂದಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಬಾದಾಮಿ ಮತ್ತು ಗೋಡಂಬಿ ಎರಡೂ ನೆನೆ ಇವತ್ತು ಗೋಡಂಬಿದು ಮಾತ್ರ ತೋರಿಸ್ತಾ ಇದ್ದೀನಿ. ಬಾದಾಮಿದು ಪೀಲ್ ಆಫ್ ಮಾಡಬೇಕಾಗಿತ್ತು ಸ್ಕಿನ್ನು, ಅದರಿಂದ ತೋರ್ಸೋಕ್ಕಾಗ್ತಿಲ್ಲ. ಅಲ್ಲಿ ಪ್ರಾಜೆಕ್ಟ್ ಕೂಡ ಮುಗಿಯೋದು ತುಂಬಾ ಲೇಟ್ ಆಗೋಯಿತು. ರಾತ್ರಿ 1 o'clock ಆಗೋಯಿತು. ನಾನಿಲ್ಲಿ ಸ್ವಲ್ಪ ಬೇಯಿಸಿರ್ತಕ್ಕಂಥ ಶಾವಿಗೆ ತೊಗೊಂಡಿದ್ದೀನಿ.
ಬೇಯಿಸಿರ್ತಕ್ಕಂಥ ಸಾಬೂದಾನ ಹಾಕ್ತಾ ಇದ್ದೀನಿ. ಮಧ್ಯದಲ್ಲಿರೋದು ಗೋಂದು, ಅದನ್ನು 3 to 4 ಅವರ್ಸು ಸೋಕ್ ಮಾಡಿದ್ರೆ ಈ ಥರ ನೀಟಾಗಿ ಗೋಂದು ರೆಡಿ ಆಗಿಬಿಡುತ್ತೆ. ಇದು ಚಿಯಾ ಸೀಡ್ಸು 3 to 4 ಅವರ್ಸ್ ಸೋಕ್ ಮಾಡಿದ್ರೆ ಸಾಕು. ಕಲ್ಸಕ್ಕರೆ ಹಾಕ್ತಾ ಇದ್ದೀನಿ. ಗೋಡಂಬಿನ ತರಿಯಾಗಿ ಬೇಕಿದ್ರೂ ರುಬ್ಕೋಬೋದು, ಇಲ್ಲಿ ನುಣ್ಣಗೆ ಪೇಸ್ಟ್ ಕೂಡ ಮಾಡ್ಕೋಬೋದು. ಇದಕ್ಕೆ ಫ್ರೂಟಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಮನೇಲೇ ಮಾಡಿರಲಿಲ್ಲ, ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ನಾನು ಯಾವುದೂ ಹೊರಗಡೆಯಿಂದ ತಂದು ಹಾಕಿಲ್ಲ. ಇದು ಸೂಪರಾಗಿರೋ ಫಲೂದಾ ಅಂತಲೇ ಹೇಳ್ಬೋದು. ಬೆಳಗ್ಗೆ ಇವಾಗ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಬೆಳಗ್ಗೆ ಎದ್ಬಿಟ್ಟು ಇದಕ್ಕೆ ಹಣ್ಣು ಬೇಕಿದ್ರು ಕಟ್ ಮಾಡಿ ಹಾಕ್ಕೋಬೋದು, ಹಾಗೆ ಬೇಕಿದ್ರು ತಿನ್ಬೋದು. ಸ್ವಲ್ಪ ಜಾರ್ ತೊಳೆದಿದ್ದು ನೀರು ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ, ಏನು ಪ್ರಿಸರ್ವೇಟಿವ್ಸು ಇಲ್ಲ, ಆ್ಯಡೆಡ್ ಶುಗರ್ ಇಲ್ಲ, ಕಂಡೆನ್ಸ್ ಮಿಲ್ಕ್ ಇಲ್ಲ. ನಿಮಗೆ ಕಲ್ಸಕ್ಕರೆ ಬೇಡ ಅಂತ ಅನಿಸಿದ್ರೆ ಬೆಲ್ಲ ಕೂಡ ಹಾಕೋಬೋದು. ಸೂಪರಾಗಿರುತ್ತೆ, ಹೆಲ್ದಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಎಲ್ಲರೂ ಮನೇಲಿ ಆರಾಮಾಗಿ ತಿನ್ಬೋದು, ಖರ್ಚು ಕೂಡ ಕಮ್ಮಿ ಅಂತ ಹೇಳ್ತಾ ಇದ್ದೀನಿ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಲವ್ ಯು ಗೈಸ್, ಬಾಯ್ ಬಾಯ್.